1936ರ ಜೂನ್ 8ರಂದು ಭಾರತೀಯ ರಾಜ್ಯ ಪ್ರಸಾರ ಸೇವೆಯ ಹೆಸರನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಬದಲಾಯಿಸಲಾಯಿತು. ಭಾರತದಲ್ಲಿ ರೇಡಿಯೋ ಪ್ರಸಾರವು 1920ರಲ್ಲಿ ಪ್ರಾರಂಭವಾಯಿತು. ಮೊದಲ ಕಾರ್ಯಕ್ರಮವನ್ನು ಮುಂಬಯಿಯ ರೇಡಿಯೋ ಕ್ಲಬ್ 1923ರಲ್ಲಿ ಪ್ರಸಾರ ಮಾಡಿತು. ಇದರ ನಂತರ ಮುಂಬೈ ಮತ್ತು ಕೋಲ್ಕತಾದ 2 ಖಾಸಗಿ ಒಡೆತನದ ಟ್ರಾನ್ಸ್ಮಿಟರ್ಗಳಿಂದ 1927ರಲ್ಲಿ ಪ್ರಸಾರ ಸೇವೆಯನ್ನು ಸ್ಥಾಪಿಸಲಾಯಿತು. 1930ರಲ್ಲಿ ಆಗಿನ ಸರ್ಕಾರವು ಈ ಟ್ರಾನ್ಸ್ಮಿಟರ್ಗಳನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡಿತು ಮತ್ತು ಅವುಗಳನ್ನು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಹೆಸರಿನಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಲಾಯಿತು. 1936ರಲ್ಲಿ ಅದರ ಹೆಸರನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಬದಲಾಯಿಸಲಾಯಿತು. 1957ರಲ್ಲಿ ಇದನ್ನು ಆಕಾಶವಾಣಿ ಎಂದು ಕರೆಯಲಾಯಿತು. ಸ್ವಾತಂತ್ರ್ಯದ ಸಮಯದಲ್ಲಿ ಭಾರತವು 9 ರೇಡಿಯೋ ಕೇಂದ್ರಗಳನ್ನು ಹೊಂದಿತ್ತು. ಆದರೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯ ನಂತರ ಇವುಗಳಲ್ಲಿ 3 ರೇಡಿಯೋ ಕೇಂದ್ರಗಳು ಪಾಕಿಸ್ತಾನಕ್ಕೆ ಹೋದವು. ಆ ಸಮಯದಲ್ಲಿ ರೇಡಿಯೋದ ವ್ಯಾಪ್ತಿಯು ದೇಶದ ಜನಸಂಖ್ಯೆಯ 11%ರಷ್ಟಿತ್ತು. ನಾವು ಇಂದಿನ ಬಗ್ಗೆ ಹೇಳುವುದಾದರೆ ರೇಡಿಯೋದ ವ್ಯಾಪ್ತಿಯು 99%ರಷ್ಟಿದೆ. ಇದು ದೇಶಾದ್ಯಂತ 262 ರೇಡಿಯೋ ಕೇಂದ್ರಗಳ ಮೂಲಕ ಭಾರತದ ಜನಸಂಖ್ಯೆಯ 99.18% ತಲುಪುತ್ತದೆ. ಹಾಗೆಯೇ 100ಕ್ಕೂ ಹೆಚ್ಚು ದೇಶಗಳಲ್ಲಿ 25ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಕಾಶವಾಣಿ ಮೂಲಕ ಪ್ರಸಾರವನ್ನು ಮಾಡಲಾಗುತ್ತದೆ. ಆಲ್ ಇಂಡಿಯಾ ರೇಡಿಯೋದ ವಾರ್ತಾ ವಿಭಾಗವು ಪ್ರತಿದಿನ ವಿವಿಧ ಭಾಷೆಗಳಲ್ಲಿ 647 ಸುದ್ದಿ ಬುಲೆಟಿನ್ಗಳನ್ನು ಪ್ರಸಾರ ಮಾಡುತ್ತದೆ. 1948ರ ಜೂನ್ 8ರಂದು ಏರ್ ಇಂಡಿಯಾ ತನ್ನ ಮೊದಲ ಸಾಗರೋತ್ತರ ಹಾರಾಟವನ್ನು ಮಾಡಿತು. ಈ ವಿಮಾನಯಾನವು ಭಾರತ ಮತ್ತು ಬ್ರಿಟನ್ ನಡುವೆ ಇತ್ತು. ಸುಮಾರು 5,000 ಕಿಲೋಮೀಟರ್ ಪ್ರಯಾಣಿಸುವಾಗ ವಿಮಾನವು 2 ಸ್ಥಳಗಳಲ್ಲಿ ನಿಂತಿತ್ತು. ಅವುಗಳೆಂದರೆ ಕೈರೋ ಮತ್ತು ಜಿನೀವಾ. ಅದು ಜೂನ್ 10ರಂದು ಲಂಡನ್ ತಲುಪಿತು. ಈ ವಿಮಾನದಲ್ಲಿ JRD ಟಾಟಾ ಮತ್ತು ಜಾಮ್ನಗರದ ನವಾಬ್ ಅಮೀರ್ ಅಲಿ ಖಾನ್ ಸೇರಿದಂತೆ ಒಟ್ಟು 35 ಪ್ರಯಾಣಿಕರಿದ್ದರು. ವಿಮಾನಕ್ಕೆ ಮಲಬಾರ್ ಪ್ರಿನ್ಸೆಸ್ ಎಂದು ಹೆಸರಿಸಲಾಗಿತ್ತು ಮತ್ತು KR ಗುಜ್ದಾರ್ ಅದರ ಕ್ಯಾಪ್ಟನ್ ಆಗಿದ್ದರು. ಭಾರತದಿಂದ ಲಂಡನ್ಗೆ ಪ್ರಯಾಣಿಸಲು ಪ್ರಯಾಣಿಕರಿಗೆ $1,720 ದರ ನಿಗದಿಪಡಿಸಲಾಗಿತ್ತು. ಏರ್ ಇಂಡಿಯಾದ ಹಿಂದಿನ ಹೆಸರು ಟಾಟಾ ಏರ್ಲೈನ್ಸ್ ಎಂದಾಗಿತ್ತು. ಇದು ದೇಶದ ಸ್ವಾತಂತ್ರ್ಯಕ್ಕೂ ಮುಂಚೆಯೇ ದೇಶಾದ್ಯಂತ ದೇಶೀಯ ವಿಮಾನಗಳನ್ನು ಹಾರಿಸುತ್ತಿತ್ತು. JRD ಟಾಟಾ ಅವರು ಟಾಟಾ ಏರ್ಲೈನ್ಸ್ನ ಮಾಲೀಕರಾಗಿದ್ದರು. ಭಾರತ ಸರ್ಕಾರವು ಟಾಟಾ ಏರ್ಲೈನ್ಸ್ನಲ್ಲಿ 49% ಪಾಲನ್ನು ಖರೀದಿಸಿತು ಮತ್ತು ನಂತರ ಅದನ್ನು ಏರ್ ಇಂಡಿಯಾ ಎಂದು ಮರುನಾಮಕರಣ ಮಾಡಿತು. ಅದುವರೆಗೆ ದೇಶೀಯ ವಿಮಾನಯಾನದ ನಂತರ ಇದು ಏರ್ ಇಂಡಿಯಾದ ಮೊದಲ ಅಂತಾರಾಷ್ಟ್ರೀಯ ಹಾರಾಟವಾಗಿದ್ದು ಜನರು ತುಂಬ ಉತ್ಸುಕರಾಗಿದ್ದರು. ಇದಕ್ಕಾಗಿ ಏರ್ ಇಂಡಿಯಾ ಹೊಸ ಸಿಬ್ಬಂದಿಯನ್ನು ನೇಮಕ ಮಾಡಿತ್ತು. ಹೆಚ್ಚುವರಿಯಾಗಿ ಜಿನೀವಾ, ಕೈರೋ ಮತ್ತು ಲಂಡನ್ನಲ್ಲಿ ಹೊಸ ಕಚೇರಿಗಳನ್ನು ಕೂಡ ತೆರೆಯಲಾಯಿತು. ಸರ್ ಟಿಮ್ ಬರ್ನರ್ಸ್-ಲೀ ಅವರು 1955ರ ಜೂನ್ 8ರಂದು ಜನಿಸಿದರು. ಅವರು WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡುಹಿಡಿದವರು. ಸರ್ ಟಿಮ್ ಬರ್ನರ್ಸ್-ಲೀ ಅವರನ್ನು ಇಂಟರ್ನೆಟ್ ಪಿತಾಮಹ ಎಂದು ಕರೆಯುತ್ತಾರೆ. ಅವರು ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಪ್ರಪೋಸಲ್ ಎಂಬ ಶೀರ್ಷಿಕೆಯ ಲೇಖನವನ್ನು ಪ್ರಕಟಿಸಿದರು. ಇದರಲ್ಲಿ ಅವರು ಹೈಪರ್ ಟೆಕ್ಸ್ಟ್ ಅನ್ನು ಇಂಟರ್ನೆಟ್ನೊಂದಿಗೆ ಸಂಯೋಜಿಸುವ ಮೂಲಕ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಜಾಗತಿಕವಾಗಿ ವಿತರಿಸುವ ವ್ಯವಸ್ಥೆಯನ್ನು ರಚಿಸಿದ್ದರು ಮತ್ತು ಇದನ್ನು ವರ್ಲ್ಡ್ ವೈಡ್ ವೆಬ್ ಎಂದು ಹೆಸರಿಸಿದ್ದರು. ಇದರ ನಂತರ ಅವರು ಮೊದಲ ವೆಬ್ ಬ್ರೌಸರ್ ಮತ್ತು ಎಡಿಟರ್ ಅನ್ನು ಸಹ ರಚಿಸಿದರು. ಬ್ರಿಟಿಷ್ ವಿಜ್ಞಾನಿ ಸರ್ ಟಿಮ್ ಬರ್ನರ್ಸ್-ಲೀ ಅವರು 1990ರ ಡಿಸೆಂಬರ್ 20ರಂದು ನೆಕ್ಸ್ಟ್ ಕಂಪ್ಯೂಟರ್ನಲ್ಲಿ ವಿಶ್ವದ ಮೊದಲ ವೆಬ್ಸೈಟ್ ಅನ್ನು ಪ್ರಾರಂಭಿಸಿದರು. ಈ ವೆಬ್ಸೈಟ್ನಲ್ಲಿ ಅವರು ಸರ್ವರ್ ಸೆಟಪ್ನ ವಿವರಗಳನ್ನು ನೀಡಿದ್ದರು. ಇದರ ಹೊರತಾಗಿ ವೆಬ್ಸೈಟ್ನಲ್ಲಿ ಹಂಚಿಕೊಂಡ ಡೇಟಾವನ್ನು ಪ್ರವೇಶಿಸುವ ವಿಧಾನಗಳನ್ನು ಸಹ ಅವರು ನೀಡಿದ್ದರು. ಈ ವೆಬ್ಸೈಟ್ 1991ರ ಆಗಸ್ಟ್ 6ರಂದು ಲೈವ್ ಆಗಿತ್ತು. ಆ ವೆಬ್ಸೈಟ್ ಹೆಸರು info.cern.ch ಎಂದು. ಇದು ಇಂದಿಗೂ ಸಕ್ರಿಯವಾಗಿದೆ. ಸರ್ ಟಿಮ್ ಬರ್ನರ್ಸ್-ಲೀ ಈ ಮೊದಲ ವೆಬ್ಸೈಟ್ ಅನ್ನು ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ಗಾಗಿ ರಚಿಸಿದ್ದರು. ಈ ವೆಬ್ಸೈಟ್ ವರ್ಲ್ಡ್ ವೈಡ್ ವೆಬ್ ಎಂದರೇನು, ಬ್ರೌಸರ್ ಅನ್ನು ಹೇಗೆ ಬಳಸುವುದು, ವೆಬ್ ಸರ್ವರ್ ಅನ್ನು ಹೇಗೆ ಹೊಂದಿಸುವುದು, ಹಾಗೆಯೇ ನಿಮ್ಮ ಸ್ವಂತ ವೆಬ್ಸೈಟ್ ಅನ್ನು ಹೇಗೆ ಪ್ರಾರಂಭಿಸುವುದು ಎಂಬುದರ ಕುರಿತು ಮಾಹಿತಿಯನ್ನು ಒದಗಿಸುತ್ತದೆ. ವಿಶ್ವ ಸಾಗರ ದಿನವನ್ನು ಪ್ರತಿ ವರ್ಷ ಜೂನ್ 8ರಂದು ಆಚರಿಸಲಾಗುತ್ತದೆ. ಸಾಗರಗಳ ಪ್ರಾಮುಖ್ಯತೆ ಮತ್ತು ಸಮುದ್ರ ಸಂಪನ್ಮೂಲಗಳ ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ. ವಿಶ್ವ ಸಾಗರ ದಿನವನ್ನು ಮೊದಲ ಬಾರಿಗೆ 1992ರ ಜೂನ್ 8ರಂದು ರಿಯೋ ಡಿ ಜನೈರೋದಲ್ಲಿ ಗ್ಲೋಬಲ್ ಫೋರಂನಲ್ಲಿ ಪ್ರಸ್ತಾಪಿಸಲಾಯಿತು.
ಆದಾಗ್ಯೂ 2008ರಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಜೂನ್ 8 ವಿಶ್ವ ಸಾಗರಗಳ ದಿನ ಎಂದು ಗೊತ್ತುಪಡಿಸಲು ನಿರ್ಧರಿಸಿತು. ಇದರ ನಂತರ 2009ರಲ್ಲಿ ಮೊದಲ ಬಾರಿಗೆ ವಿಶ್ವ ಸಾಗರ ದಿನವನ್ನು ನಮ್ಮ ಸಾಗರಗಳು ನಮ್ಮ ಜವಾಬ್ದಾರಿ ಎಂಬ ವಿಷಯದೊಂದಿಗೆ ಆಚರಿಸಲಾಯಿತು. ಪ್ರಪಂಚದಲ್ಲಿ ಒಟ್ಟು 5 ಸಾಗರಗಳಿವೆ. ಅವುಗಳೆಂದರೆ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಅಂಟಾರ್ಟಿಕ್ ಸಾಗರ ಮತ್ತು ಆರ್ಕ್ಟಿಕ್ ಸಾಗರ. ಜೀವವೈವಿಧ್ಯತೆ, ಆಹಾರ ಭದ್ರತೆ, ಪರಿಸರ ಸಮತೋಲನ, ಹವಾಮಾನ ಬದಲಾವಣೆ, ಸಮುದ್ರ ಸಂಪನ್ಮೂಲಗಳ ವಿವೇಚನಾರಹಿತ ಬಳಕೆ ಇತ್ಯಾದಿಗಳನ್ನು ಎತ್ತಿ ತೋರಿಸುವುದು ಮತ್ತು ಸಾಗರಗಳು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಪ್ರಪಂಚದಲ್ಲಿ ಜಾಗೃತಿ ಮೂಡಿಸುವುದು ಈ ದಿನವನ್ನು ಆಚರಿಸುವ ಉದ್ದೇಶವಾಗಿದೆ. ಇದರೊಂದಿಗೆ ಸಾಗರಗಳನ್ನು ಉಳಿಸಲು ಸಾಗರ ಸಂಪನ್ಮೂಲಗಳಿಗೆ ಕನಿಷ್ಠ ಹಾನಿಯನ್ನುಂಟು ಮಾಡುವ ವಿಧಾನಗಳ ಬಳಕೆಗೂ ಒತ್ತು ನೀಡಬೇಕು.